ಈ ದಿನ 2022ರಲ್ಲಿ ನಡೆಯಲಿರ್ತಕ್ಕಂಥ SSLC ಪರೀಕ್ಷೆಗೆ ಒಂದು ಪಾಸಿಂಗ್ ಪ್ಯಾಕೇಜ್ ಸೀರೀಸ್ ಅನ್ನು ಪ್ರಾರಂಭ ಮಾಡಿದ್ದೀವಿ. ಅದು ಬಂದ್ಬಿಟ್ಟು ನಿಶ್ಚಿತ ಪ್ರಶ್ನೆ ಖಚಿತ ಅಂಕ, ಎಕ್ಸ್ಪೆಕ್ಟೆಡ್ ಕ್ವಶನ್, ಡೆಫಿನೆಟ್ ಮಾರ್ಕ್ಸ್ ಅಂತಕ್ಕಂಥದ್ದು. ಇದು ತೃತೀಯ ಭಾಷೆ ಹಿಂದಿಯಲ್ಲಿನ ಎರಡನೆಯ ಭಾಗದ ವಿಡಿಯೋ. ಮೊದಲ ಭಾಗದ ವಿಡಿಯೋ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ SSLC ಎಕ್ಸಾಮ್ 22 ಅಂತಕ್ಕಂಥ ಒಂದು ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಹಾಕಿದ್ದೀನಿ. ಅದನ್ನು ಒತ್ತಿ ತಾವುಗಳು ಎಲ್ಲಾ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ನೋಡಬಹುದು. ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳಿದ್ದಾವೆ. ಹೋಪ್ ತಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆದರೆ ಅವಶ್ಯವಾಗಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಹಿತ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅದರ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ. ಸೊ ಈ ದಿನದ ವಿಡಿಯೋದಲ್ಲಿರ್ತಕ್ಕಂಥ ಮೊದಲ ಪ್ರಶ್ನೆ ಇದೆ, ಕಾಶ್ಮೀರಿ ಸೇಬ್ ಕಹಾನಿ ಸೇ ಆಪ್ಕೋ ಕ್ಯಾ ಸೀಖ್ ಮಿಲ್ತಿ ಹೈ? ಅಂದ್ರೆ ಕಾಶ್ಮೀರಿ ಸೇಬ್ ಕಥೆಯನ್ನ ಓದುವುದರಿಂದ ನಿಮ್ಗೆ ಏನು ತಿಳಿಯುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಇತ್ತು. ಸೊ ಉತ್ತರ ಏನಿದೆಪ್ಪ ಅಂತಂದ್ರೆ, कश्मीरी सेब कहानी से हमें यह सीख मिलती है कि अगर खरीदारी करते समय सावधानी नहीं बरते तो धोखा खाने की संभावना होती है. ನಾವು ವ್ಯಾಪಾರ ಮಾಡುವಾಗ, ವಸ್ತುಗಳನ್ನು ಕೊಂಡುಕೊಳ್ಳುವಾಗ ಜಾಗರೂಕರಾಗಿರಬೇಕು. ಇಲ್ಲವಾದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಮೋಸ ವಂಚನೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇರ್ತದೆ ಅಂತಕ್ಕಂಥದ್ದು ನಮಗೆ ಈ ಕಾಶ್ಮೀರಿ ಸೇಬ್ ಕಥೆಯನ್ನ ಓದಿದ ನಂತರ ತಿಳಿದುಕೊಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಇದೆ. ಸ್ವಲ್ಪ ಇದ್ರ ಬಗ್ಗೆ ಲಕ್ಷ್ಯ ಕೊಡಿ. ಸೊ ಎರಡನೇ ಪ್ರಶ್ನೆ ಒಂದು ಬಂತು, ಆಜ್ಕಲ್ ಶಿಕ್ಷಿತ ಸಮಾಜ ಮೇ ಕಿಸ್ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೈ? ಈ ದಿನದ ಶಿಕ್ಷಿತ ವರ್ಗದಲ್ಲಿ ಯಾವ ವಿಷಯಗಳ ಕುರಿತು ವಿಚಾರ ಮಾಡ್ತಕ್ಕಂಥ ಪ್ರವೃತ್ತಿ ಇದೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, आजकल शिक्षित समाज में विटामिन और प्रोटीन के बारे में विचार किया जाता है. ಇಂದಿನ ಶಿಕ್ಷಿತ ಸಮಾಜದಲ್ಲಿ ಸೊ ವಿಟಮಿನ್ ಮತ್ತು ಪ್ರೋಟೀನ್ ಅಂಶಗಳ ಬಗ್ಗೆ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ವಿಚಾರವನ್ನ ಮಾಡ್ತಕ್ಕಂಥ ಪ್ರವೃತ್ತಿ ಇದೆ, ವಿಚಾರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಪ್ರಶ್ನೆ ಉತ್ತರ ಇತ್ತು. ವಿದ್ಯಾರ್ಥಿಗಳೇ, ಈ ಸರಣಿಯ ಕಡೆಯ ಪ್ರಶ್ನೆ ಹಾಗೂ ಕೂಡ ಅದು ಕೂಡ ಒಂದು ಎಕ್ಸ್ಪೆಕ್ಟೆಡ್ ಆಗಿರತಕ್ಕಂಥ ಪ್ರಶ್ನೆ ಇತ್ತು. ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿಯೇ. ಓಕೆ, ಕಥೆಯಲ್ಲಿ ಒಂದು ಸೇಬು ಹಣ್ಣು ಇದೆ. ಆ ಸೇಬು ಹಣ್ಣಿನ ಹಾಲತ್ ಅಂದ್ರೆ ಸ್ಥಿತಿ ಹೇಗೆ ಇದಾವೆ, ಲೇಖಕರು ಖರೀದಿ ಮಾಡಿರ್ತಕ್ಕಂಥ ಸೇಬಿನ ಸ್ಥಿತಿಗಳ ಕುರಿತು ತಾವೇನ್ ಮಾಡಬೇಕಾಗಿದೆ, ಬರಿಬೇಕಾಗಿದೆ. 4 ಸೇಬುಗಳಿದಾವೆ. 4 ಸೇಬುಗಳು ಕೂಡ ಒಂದೊಂದು ಸ್ಥಿತಿಯನ್ನು ಹೊಂದಿದಾವೆ. ಸೊ ಅದೇ ಇರ್ತಕ್ಕಂಥ ಉತ್ತರ ಇದೆ. ಸೊ ಮೊದಲದಾಗಿ ತಾವು ಬರಿಬೇಕಾಗಿತ್ತು, ಪಹಲಾ ಸೇಬ್ सड़ा हुआ था, 1 रुपये के आकार का छिलका गल गया था. दूसरा सेब आधा सड़ा हुआ था. तीसरा सेब सड़ा तो न था मगर एक तरफ दबकर बिल्कुल पिचक गया था. चौथा सेब बेदाग था, उसमें बेरों जैसा काला सुराग था. ಇದು 4 ಸೇಬುಗಳ ಬಗ್ಗೆ ಇರತಕ್ಕಂತ ಒಂದು ಹಾಲತ್. ಪಹಲಾ ಸೇಬ್ ಸಡಾ, दूसरा सेब आधा सड़ा, तीसरा सेब पिचक गया था और चौथा सेब बेदाग था. ಆ 4 ಕೀವರ್ಡ್ಗಳನ್ನ ತಾವು ನೆನಪಿನಲ್ಲಿ ಇಟ್ಕೊಂಡ್ರು ಸಹಿತ ಈ ಪ್ರಶ್ನೆಯ ಉತ್ತರಗಳನ್ನ ಬರಿಬಹುದು. ಇನ್ನೂ ಒಂದು ಸರಿ ರಿಪೀಟ್ ಮಾಡ್ತೀನಿ. पहला सेब सड़ा हुआ था, दूसरा सेब आधा सड़ा हुआ था, तीसरा सेब पिचक गया था और चौथा सेब बेदाग था. ಇಷ್ಟು ಬರೆದ್ರು ಕೂಡ ತಮಗೆ ಏನಾಗುತ್ತಪ್ಪ ಅಂದ್ರೆ ಅಂಕಗಳು ಸಿಗ್ತದೆ. ಹೋಪ್ ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಲ್ಲಿಗೆ ಇತ್ತು. ಈ 3 ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಪರೀಕ್ಷೆಯಲ್ಲಿ ಬರಬಹುದಾಗಿರ್ತಕ್ಕಂಥ ಸಂಭಾವನೆ ಪ್ರಶ್ನೆಗಳೇ ಆಗಿದ್ದವು. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯಮಾಡಿ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಅವಶ್ಯವಾಗಿ ಒಂದು ಲೈಕ್ ಮಾಡಿ ಹಾಗೂ ಗೆಳೆಯರಿಗೆ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ಸಿಗುವ ಮುಂದಿನ ಸರಣಿಗಳಲ್ಲಿ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್.